ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಿಮಿಷ ಬನ್ನಿ. ಈ ಬಿಗ್ ಬ್ರೋ ಇವನನ್ನ ನಮ್ಮನೆಗೆ ಯಾಕೆ ಕರ್ಕೊಂಬರಕ್ ಹೋದ? ಗೌತಮ್, ಆನಂದ್ಗೆ ಇನ್ನೂ ಪ್ರಜ್ಞೆ ಬಂದಿಲ್ವಾ? ಇಲ್ಲಮ್ಮ, ಇನ್ನು ಪ್ರಜ್ಞೆ ಬಂದಿಲ್ಲ. ಆಕ್ಚುಲಿ ಆನಂದ್ ಕೋಮಾಗ ಹೋಗಿದ್ದಾನೆ. ಕೋಮಾಗ? ಆಮ. ಯಾವಾಗ ಸರಿ ಹೋಗತ್ತಂತೆ? ಡಾಕ್ಟರ್ ಏನು ಹೇಳಿದ್ರು? ಎಷ್ಟು ದಿನ ಅಂತ ಹೇಳಕ್ಕಾಗಲ್ಲ. ಪ್ರಜ್ಞೆ ಯಾವಾಗ ಬೇಕಾದ್ರೂ ಬರ್ಬೋದು. ಸ್ವಲ್ಪ ಕಾಯ್ಬೇಕು ಅಂತ ಡಾಕ್ಟರ್ ಹೇಳಿದ್ರು. ಅಲ್ಲ ಗೌತಮ್, ಕಂಡೀಷನ್ ಹೀಗಿರ್ಬೇಕಾದ್ರೆ ಹಾಸ್ಪಿಟ್ಲಲ್ಲಿ ಇರೋದು ಬೆಟರ್ ಅಲ್ವಾ? ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದೆ? ಡಾಕ್ಟರ್ ಅಡ್ವೈಸ್ ಮಾಡಿದ್ರಮ್ಮ, ಅವ್ರು ಆಸ್ಪತ್ರೆಯಲ್ಲಿ ಇರೋದಕ್ಕಿಂತ ಮನೆ ವಾತಾವರಣದಲ್ಲಿದ್ರೆ ಆದಷ್ಟು ಬೇಗ ರಿಕವರಿ ಆಗ್ಬೋದು ಅಂತ. ಅದಕ್ಕೆ ಇಲ್ಲಿ ಕರ್ಕೊಂಡ್ಬಂದೆ. ಅದೇನೋ ಸರಿ. ಆದರೆ ಗೌತಮ್, ನನಗೇನು ಅನ್ಸುತ್ತೆ ಅಂತಂದರೆ ಅವನು ನಮ್ಮ ಮನೇಲಿರೋಕ್ಕಿಂತ ಅವನ ಮನೇಲಿರೋದು ವಾಸಿ ಅಲ್ವಾ? ಎಷ್ಟೇ ಆದರೂ ಅದು ಅವನ ಮನೆ, ಅಲ್ಲಿ ಈ ಹೋಮ್ಲಿ ಫೀಲಿಂಗ್ ಬರುತ್ತಲ್ವಾ? ನಾವು ಅಂದ್ಕೊಂಡಿದ್ಕಿಂತ ಅವನು ಬೇಗನೆ ರಿಕವರಿ ಆಗ್ಬೋದಲ್ವಾ? ಲಾಜಿಕ್ ಪ್ರಕಾರ ಅದೇ ತಾನೇ ಕರೆಕ್ಟು ಅಲ್ವಾ ಅಣ್ಣ? ಕರೆಕ್ಟ್ ಸಿಸ್ಟರ್, ನಿನ್ನ ಮಾತಿಗೆ ದೂಸರ ಮಾತೇ ಇಲ್ಲ. ನಿನ್ನ ಮಾತು ಒಂಥರ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಥರ. ಗೌತಮ್, ಹಾಗೆ ಮಾಡೋಣ. ನಮ್ಮ ಆನಂದನ್ನ ಅವನ ಮನೆಗೆ ಶಿಫ್ಟ್ ಮಾಡ್ಬಿಡೋಣ, ಏನಂತ್ಯ? ಅಮ್ಮ, ಅದು ಆನಂದ್ ಮತ್ತು ಅಪರ್ಣಾಗೆ ನಮ್ಮನ್ನು ಬಿಟ್ಟರೆ ಬೇರೆ ಯಾರು ಅಷ್ಟೊಂದು ಕ್ಲೋಸ್ ಅಂತ ಯಾರೂ ಇಲ್ಲ. ಅವರು ನಮಗೆ ಪರಿಚಯ ಅಷ್ಟೇ ಅಲ್ಲಮ್ಮ, ಅವರು ನಮ್ಮ ಮನೆಯವರು. ನಿಮಗೂ ಗೊತ್ತು, ನಾವು ಮುಂಚಿಂದನೂ ಹಾಗೆ ಇರೋದು. ನಾವಿಬ್ಬರು ಬೇರೆ ಬೇರೆ ಮನೇಲಿರ್ಬೋದು, ಆದರೆ ನಾವಿಬ್ಬರು ಬೇರೆ ಬೇರೆ ಅನ್ನೋ ಭಾವನೆ ನಮ್ಮಲ್ಲಿ ಖಂಡಿತ ಇಲ್ಲ. ಅದು ಅಲ್ಲದೆ ಅವನು ಇಲ್ಲಿದ್ರೆ ನಾನು ಅವನ್ನ ಚೆನ್ನಾಗಿ ನೋಡ್ಕೋಬೋದು, ಅಪರ್ಣಗೂ ಹೆಲ್ಪ್ ಆಗುತ್ತೆ. ಆ ಕಾರಣಕ್ಕೆ ಇಲ್ಲಿ ಕರ್ಕೊಂಬಂದೆ. ಕರೆಕ್ಟ್, ನಿನ್ನ ಆಲೋಚನೆ ಸರಿಯಾಗೇ ಇದೆ. ಅಯ್ಯೋ ದೇವ್ರೆ, ಸಿಸ್ಟರ್ ಉರುಳಿಸಿದ್ದಾಳ ಉರುಳೇ ಇಲ್ಲ. ಅದು ಅಲ್ಲದೆ ಆನಂದ್ ವಿಷಯದಲ್ಲಿ ಮೆಡಿಸಿನ್ ಎಷ್ಟು ವರ್ಕ್ ಆಗುತ್ತಲ್ಲ ಗೊತ್ತಿಲ್ಲ. ನಾನು ಜೊತೆಗಿದ್ರೆ ಅವನು ಖಂಡಿತ ಸರಿ ಹೋಗ್ತಾನೆ ಅನ್ನೋ ನಂಬಿಕೆ ನನಗಿದೆ. ಇವ್ಯಾರು ಏನು ಅನ್ನಲ್ಲ ಅನ್ನೋ ನಂಬಿಕೆಯಲ್ಲಿ ನಾನೇ ಡಿಸೈಡ್ ಮಾಡಿ ಆನಂದ್ ಇಲ್ಲಿ ಕರ್ಕೊಂಡ್ಬಂದಿದ್ದೀನಿ. ಗುಡ್ಡು, ಒಳ್ಳೆ ಕೆಲಸನೇ ಮಾಡಿದೆ. ಈಗ ಆಪ್ತ ಮಿತ್ರ ಎಲ್ಲಿರ್ತಾನೆ ಅನ್ನೋದು ಮುಖ್ಯ ಅಲ್ಲ, ಅವನು ಎಷ್ಟು ಬೇಗ ಗುಣ ಆಗ್ತಾನೆ ಅನ್ನೋದು ಮುಖ್ಯ. ಎಲ್ಲರೂ ಏನಂತೀರಿ? ಹೌದು ಅಜ್ಜಿ, ನೀವ್ ಹೇಳ್ತಿರೋದು ಸರಿಯಾಗಿ ಐತೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.